ನಮಸ್ಕಾರ. ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಹೊಸ ವರ್ಷಕ್ಕೆ ಏನಾಗಬಹುದು ಅಂತ ಡಿಸ್ಕಷನ್ ಮಾಡುವ. ನೋಡಿ, ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಇವತ್ತು ಮಾರ್ಕೆಟು ಅಪ್ಸೈಡ್ ಬಂತು. ಆಮೇಲೆ ಇಂಪಲ್ಸ್ ಅಲ್ಲಿ ಆಲ್ರೆಡಿ ಎಂಟರ್ ಆಗಿಬಿಟ್ಟಿದೆ. ಓಕೆ, ನೀವು ಲಾಸ್ಟ್ ಹೈ ಮತ್ತೆ ಲಾಸ್ಟ್ ಲೋ ನೀವು ನೋಡಿದ್ರೆ ಪ್ರೀವಿಯಸ್ ಹೈ ಮತ್ತೆ ಪ್ರೀವಿಯಸ್ ಲೋ ನೋಡಿದ್ರೆ ಮಾರ್ಕೆಟ್ 81 ಅಂದ್ರೆ ಮೋರ್ ದನ್ 61% ಬ್ರೀಚ್ ಆಗಿದೆ. ಹಾಗಿದ್ದಾಗ ಇದನ್ನ ನಾವು ನೆಕ್ಸ್ಟ್ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಇಂಪಲ್ಸ್ ಇನ್ ಸೆನ್ಸ್ ಏನು, ವೇವ್ 5 ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ನಾವು ಥಿಂಕ್ ಮಾಡಬಹುದು. ಓಕೆ, ಸೊ ವೇವ್ 5 ಸಡನ್ ಆಗಿ ಅಂತೂ ಏನು ಹೋಗಲ್ಲ ಮೇಲ್ಗಡೆಗೆ. ಸೊ ಅದು ಏನ್ ಮಾಡುತ್ತೆ, ಈಗ 1 ಆಗಿದೆ ಅಂತ ಕನ್ಸಿಡರ್ ಮಾಡಿ. ಈಗ ಮತ್ತೆ 2, 3, 4, 5. ಓಕೆನಾ? ಸೊ ಈಗ ನಿಮ್ಗೆ ಕ್ಲಿಯರ್ ಕಟ್ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಈ 5 ಮತ್ತೆ ಇದು 3, ಈ 3 ನಿಮಗೆ ಮುಗಿಯುತ್ತೆ ಈಗ. ಸೊ ನೀವು ತುಂಬಾ ಇದನ್ನ ಎಂಜಾಯ್ ಇಲೇಟಿವ್ ಕೌಂಟಿಂಗ್ ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ಓಕೆ, ಸೊ ತುಂಬಾ ಇದು ನೀವು ಗೆಸ್ ಮಾಡಿರೋ ಪ್ರಕಾರನೇ ಮಾರ್ಕೆಟ್ ಅಲ್ಲಿ ಆದ್ರೆ ಒಂಥರ ಏನೋ ಒಂಥರ ಖುಷಿ ಅಲ್ಲ. ಸೊ ಈಗ ನಾವು ಇದನ್ನೇ ಈಗ 1 ಅಂತ ಆಗಿದೆ ಅಂತ ತಿಳ್ಕೋದು. ಈಗ ವೇವ್ 1 ಕಂಪ್ಲೀಟ್ ಆಗಿದೆಯಾ. ಸೊ ನಾಳೆಗೇನು ಆಪ್ಷನ್ ಇರ್ಬೋದು, ಸ್ವಲ್ಪ ಡೌನ್ ಸೈಡ್ ಅಂತೂ ರಿಟ್ರೇಸ್ ಆಗೇ ಆಗತ್ತಾ. ಇಷ್ಟೊಂದು ಪಾಯಿಂಟ್ ಸಡನ್ ಆಗಿ ಮೇಲ್ಗಡೆ ಹೋದ್ರೆ ಎರಡನೇ ದಿವಸ ಸಡನ್ ಆಗಿ ಎರಡೆರಡು ದಿವಸ ಮಾರ್ಕೆಟ್ ಅಷ್ಟೊಂದು ಇಂಪಲ್ಸ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫಾಸ್ಟ್ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಸ್ವಲ್ಪ ನಾಳೆಗೆ ರಿಟ್ರೇಸ್ ಆಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಯಾಕೆ ಆ ತರ ಥಿಂಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಇದು ವೇವ್ 1 ಮುಗಿಬೇಕು. ಸೊ ವೇವ್ 1 ಮುಗಿದು ನಿಮಗೆ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಅಂದ್ರೆ ಪರ್ಟಿಕ್ಯುಲರ್ ಫಿಬ್ನಾಸಿ ರೇಷಿಯೋಗೆ ನಿಮಗೆ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ತೋರಿಸ್ತಾ ಇದೆ. ನನ್ನ ಪ್ರಕಾರ ಇದು ಟ್ವೀಸರ್ ಸ್ಟಾಪ್ ಇದು. ಓಕೆ, ಹಾಗಿದ್ರೆ ಸ್ವಲ್ಪ ರಿಟ್ರೇಸ್ ಆಗತ್ತೆ ಅಂತ ನನಗೆ ಅನ್ಸತ್ತೆ. ಸೊ ಹಾಗೆ ಇವತ್ತಿನ ಮೂವ್ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಹೇಗೆ ಕೌಂಟಿಂಗ್ ಮಾಡ್ತೀರ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ನೋಡೋಣ. ಓಕೆ, ಸೊ ನಾನು ಇವತ್ತು ಡೈರೆಕ್ಟ್ ಆಗಿ 5 ಮಿನಿಟ್ಸ್ಗೆ ಹೋಗ್ಬಿಡ್ತೀನಿ. ಓಕೆ, ಸೊ ನಾನು ಇವತ್ತು 5 ಮಿನಿಟ್ಸ್ ಹೋಗ್ತೀನಿ. ಓಕೆ, ಯಾಕೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಅದರಲ್ಲಿ ಇದೆ, ಅದಕ್ಕಾಗಿ ನಾನು 5 ಮಿನಿಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು 5 ಮಿನಿಟ್ಸ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬಿಡಿ. ನೀವು 15 ಮಿನಿಟ್ಸ್ ಮ್ಯಾಕ್ಸಿಮಮ್, ಅದಕ್ಕಿಂತ ಕೆಳಗಡೆ ಬರ್ಲಿಕ್ಕೆ ಹೋಗ್ಬಿಡಿ ನೀವು ಯಾರು. ಇಲ್ಲ 75 ಮಿನಿಟ್ಸ್ ಆರ್ 1 ಅವರ್ ಮಾಡಿ. 75 ಮಿನಿಟ್ಸ್ ಆಗಲಿಲ್ಲ 1 ಅವರ್ ಅಲ್ಲಿ ನೀವು ಅನಲೈಸ್ ಮಾಡಿ. ನಾನು ಯಾಕೆ 5 ಮಿನಿಟ್ಸ್ ಅಲ್ಲಿ ಮಾಡಿದ್ದೀನಿ ಅಂತಂದ್ರೆ, ಈಗ ಇದನ್ನ ನಾನು 0, 1, 2, 3, 4 ಆಮೇಲೆ ಇದು 5. ಓಕೆ, ಸೊ ಈಗ ನೀವು 1 ಮತ್ತೆ 2ಗೆ ಹಾಕಿದ್ರೆ ಸೊ 3 ನಿಮ್ಮದು 160% ಇಲ್ಲ. ಓಕೆ, ಸೊ ಇದು ನಿಮಗೆ ಲೀಡಿಂಗ್ ಡಯಾಗ್ನಲ್ ಆಯ್ತು. ಆಯ್ತಾ, ತುಂಬಾ ಲೀಡಿಂಗ್ ಡಯಾಗ್ನಲ್ ಬಗ್ಗೆ ಎಕ್ಸಾಂಪಲ್ ಸಿಗ್ತಾ ಇದಾವೆ ಈಗ ಮಾರ್ಕೆಟ್ ಅಲ್ಲಿ. ಓಕೆ, ಆಮೇಲೆ ನಿಮಗೆ ಮಾರ್ಕೆಟ್ ಸೊ 38% ವರೆಗೂ ರಿಟ್ರೇಸ್ ಆಗಿದೆ. ಆಯ್ತಾ, ಈಗ ನೋಡಿ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ, ನಿಮಗೆ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬಿಡ್ತೀಗ ನೋಡಿ. ಆಲ್ಮೋಸ್ಟ್ ಆಲ್ 361% ವರೆಗೂ ನಿಮಗೆ ವೇವ್ 5 ಜರ್ನಿ ಮಾಡಿದೆ. ಓಕೆ, ಸೊ ಲೀಡಿಂಗ್ ಡಯಾಗ್ನಲ್ ನಿಮಗೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಇರುತ್ತೆ ಅಂತ. ಓಕೆನಾ, ಈಗ ಇದನ್ನೇ ನಾನು ಈ ವೇವ್ 5 ಮತ್ತೆ ಒಂದು ಸ್ವಲ್ಪ ಕೌಂಟಿಂಗ್ ಮಾಡ್ತೀನಿ. ಈಗ ನೋಡಿ, ಇದು 1 ಮತ್ತೆ 2 ಅಂತ ಇಲ್ಲಿ ಬೇಡ, ಸಾರಿ ಇದು 4 ಆಗುತ್ತೆ. ಇದು ಒಂದು ನಿಮಿಷ. ಈಗ ನೋಡಿ, ಇದು 4 ನಮ್ಗೆ ಇಲ್ಲಿ ಇತ್ತು. ಓಕೆ, 1, 2 ಇದು ನನ್ಗೆ. ಓಕೆನಾ, ಯಾಕಂದ್ರೆ ಇದು 81% ಇದೆ, ಇಲ್ಲಿ 81% ಇದೆ, 81% ಇದೆ, ಕೆಳಗಡೆ ಬಂದಿಲ್ಲ. ನಾನು ಅದನ್ನೇ ಚೆಕ್ ಮಾಡಿದ್ದೆ.
ಓಕೆ, ಹಾಗಿದ್ದಾಗ ನಾನೀಗ ಇದನ್ನ ಈ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಇದನ್ನ ಕ್ಲೋನ್ ಮಾಡಿ ಇದ್ರ ಮೇಲ್ಗಡೆ ಇದನ್ನ ಇಡ್ತೀನಿ. ಸೊ ನನಗೆ ಇದೆಲ್ಲವೂ ಈಗ ವೇವ್ 3 ಎಕ್ಸ್ಟೆನ್ಷನ್ ನಮಗೆ. ಓಕೆ, ಸೊ ನಾನೀಗ ಏನು ಕೌಂಟಿಂಗ್ ಮಾಡಬೇಕು ಇದರಲ್ಲಿ ಅಂತಂದ್ರೆ ಇದು 1 2 3 4 ಇದು 5. ಓಕೆ, ಟೈಮ್ ಬೀಂಗ್ ಈ ತರ ಕೌಂಟಿಂಗ್ ಮಾಡಮ್ಮ ಇದನ್ನು. ಆಯ್ತಾ? ಸೊ ಈಗ ನೋಡಿ ವೇವ್ 5 ಲಾಸ್ಟ್ ಎಂಡಿಂಗ್ ನೋಡಿ, ನಿಮಗೆ ಲೀಡಿಂಗ್ ಡೈಗ್ನಲ್ ಅನಿಸ್ತಾ ಇದೆಯಾ? ಯಾಕೆ ಲೀಡಿಂಗ್ ಡೈಗ್ನಲ್ ಅಂತಂದ್ರೆ 1 2 3. ಓಕೆ, 1 ಮೂವ್, ಇದು 2 ಮೂವ್, ಇದು 3 ಮೂವ್, ಇದು 4 ಮೂವ್. ಓಕೆ, ಸೊ ಹಾಗಿದ್ದಾಗ ನಾನಿದನ್ನ ಸದ್ಯದ ಮಟ್ಟಿಗೆ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ 3 ಮಿನಿಟ್ಸ್ ಬಂದ್ರೆ ನಾವು ನಿಮಗೆ ಮೂವ್ಸ್ ಕ್ಲಿಯರಿಟಿ ಗೊತ್ತಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ 1 ಇದು 1 ಇದು 2 ಇದು 3 ಇದು 4 ಇದು 5. ಇದು 0 ದಿಂದ ಇದು 1 ಇದು 2 ಮೂವ್ ಇದು 3 ಮೂವ್ ಇದು 4 ಮೂವ್ ಇದು 5 ಮೂವ್ ಆಯ್ತು. ಓಕೆನಾ? ಸೊ 5 ಮೂವ್ ಆದ್ರೆ ನಿಮಗೆ ನಾನು ಎಕ್ಸ್ಪೆಕ್ಟ್ ಏನ್ ಮಾಡ್ತಾ ಇರೋದಂದ್ರೆ, ನಾಳೆಗೆ ಮಾರ್ಕೆಟ್ ಇಲ್ಲಿಗೆ ನಮ್ದು ವೇವ್ 1 ಮುಗಿದೋಯ್ತು. ಕರೆಕ್ಟಾ? ಸೊ ಫಸ್ಟ್ ಗೆ ನಾವು 75 ಮಿನಿಟ್ಸ್ ಟೈಮ್ ನೋಡಿದಲ್ವಾ? ಸೊ ನಮ್ದೀಗ ಇಲ್ಲಿಗೆ ವೇವ್ 1 ಮುಗಿದೋಯ್ತು. ಸೊ ಈಗ ನಮಗೆ ವೇವ್ 2 ಬರಬೇಕು. ಸೊ ವೇವ್ 2 ಎಷ್ಟು ಪರ್ಸೆಂಟ್ ಬರುತ್ತೆ? ವೇವ್ 2 ನಿಮಗೆ 38% ಇಂದ ಹಿಡಿದು, ಓಕೆ, ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ 38% ವರೆಗೆ ಅಡ್ರೆಸ್ ಆಗುತ್ತೆ. ಓಕೆ, ಇಲ್ಲ ಅಂತಂದ್ರೆ 61 ಬರಬಹುದು, ಇಲ್ಲ 81 ಬರಬಹುದು. ನಾರ್ಮಲಿ ಲೀಡಿಂಗ್ ಡಯಾಗ್ನಲ್ ಇತ್ತು ಅಂತಂದ್ರೆ ಓಕೆ ನಿಮಗೆ 61 ಮತ್ತೆ 81 ಕನ್ಫರ್ಮ್ ಮಾಡ್ತಾರೆ. ಒಂದ್ ವೇಳೆ ಇದು ನಾವು ರೀಡ್ ಮಾಡ್ತಾ ಇರೋದು ಎಂಡಿಂಗ್ ಡಯಾಗ್ನಲ್ ಆಗಿದ್ರೆ. ಓಕೆ, ಸೊ ಇನ್ನು ಇದು ಕನ್ಫರ್ಮ್ ಆಗ್ಬೇಕು ಅಂತಂದ್ರೆ ನಾಳೆಗೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಇದು ಎಂಡಿಂಗ್ ಡಯಾಗ್ನಲ್ ಇದೆಯೋ ಇಲ್ಲ ಅಂತ. ನಾನ್ ಸದ್ಯದ ಮಟ್ಟಿಗೆ ಮಾತ್ರ ಅದನ್ನ ಎಂಡಿಂಗ್ ಡಯಾಗ್ನಲ್ ಅಂತೆ ರೀಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಿದ್ದಾಗ ಎಂಡಿಂಗ್ ಡಯಾಗ್ನಲ್ ಅಲ್ಲಿ ನಿಮಗೆ ನಾನು ಹೇಳ್ತಾರದು ಎಂಡಿಂಗ್ ಡಯಾಗ್ನಲ್ ಇದು ಲೀಡಿಂಗ್ ಡಯಾಗ್ನಲ್ ಪ್ರಕಾರ ನಿಮ್ದು ಫಸ್ಟ್ ಟಾರ್ಗೆಟ್ ಇರೋದು 61%, ಸೆಕೆಂಡ್ ಟಾರ್ಗೆಟ್ ಬಂದು 81%. ಓಕೆ, ಸೊ ನಾನೀಗ ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಇದು 2 ಟಾರ್ಗೆಟ್ ಆಯ್ತಾ? ಈಗ ನೀವು ಎಂಡಿಂಗ್ ಡಯಾಗ್ನಲ್ ಪ್ರಕಾರ ಹೋದ್ರೆ ನಿಮ್ ಫಸ್ಟ್ ಟಾರ್ಗೆಟ್ ವೇವ್ 4 ಬಾಟಮ್, ಸೆಕೆಂಡ್ ಟಾರ್ಗೆಟ್ ಬಂದು ವೇವ್ 2 ಬಾಟಮ್. ವೇವ್ 2 ಬಾಟಮ್. ಓಕೆ, ಸೊ ನಾಳೆಗೆ ನಮಗೆ ಇಷ್ಟು. ಓಕೆ, ಸೊ ಇದು ಅದಕ್ಕಿಂತ ಮುಂಚೆ ಮತ್ತೆ ನೀವು ಇಲ್ಲಿ ರೀಕೌಂಟ್ ಮಾಡಿದ್ರೆ 1 2 3 4 ಆದ್ರೆ ಸೊ ಇದು ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಡಿ, ವೇವ್ 2 ಬಾಟಮ್ ಇದೊಂದು. ಸೊ ನಮಗೆ ನಾಳೆಗೆ ಮಾರ್ಕೆಟ್ 1 2 3 4 5 ಟಾರ್ಗೆಟ್ಸ್ ಇದಾವೆ ನಾಳೆಗೆ. ಈ 5 ಟಾರ್ಗೆಟ್ಸ್ ಅಲ್ಲಿ ಯಾವ್ದು ಬೇಕಾದ ಟಾರ್ಗೆಟ್ಸ್ ರೀಚ್ ಆಗಿ ನಮ್ಗೆ ಇಲ್ಲಿಗೆ ವೇವ್ 2 ಮುಗಿಬಹುದು. ಓಕೆ, ಸೊ ಏನಾದ್ರೂ ನೆಗೆಟಿವ್ ನ್ಯೂಸ್ ಇದ್ರೆ ತುಂಬಾ ಡ್ರ್ಯಾಗ್ ಆಗುತ್ತೆ ಕೆಳಗಡೆಗೆ, ಇಲ್ಲ ಅಂತಂದ್ರೆ ಸೂಪರ್ಫಿಷಿಯಲಿ ಮುಗಿದ್ಬಿಡುತ್ತೆ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನಾಳೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಇದು ನಿಮಗೆ ನಿಫ್ಟಿ 50 ಬಗ್ಗೆ ನಂದು ಒಂದು ವ್ಯೂ. ಓಕೆ,
ಈಗ ನನಗೇನು ಅನ್ಸುತ್ತೆ, ಇಲ್ಲಿಂದ ಇದು ಸ್ವಲ್ಪ ಇಂಪಲ್ಸ್ ಅಲ್ಲಿ ಹೋಗುತ್ತೆ. ಇದು 0, ಇದು ಎ, ಇದು ಬಿ, ಇದು ಸಿ, ಈ ತರ ಏನಾದ್ರೂ ಒಂದು ಫಾರ್ಮೇಶನ್ ಇದು ಮಾಡುತ್ತೆ. ಓಕೆ, ಸೊ ನಾಳೆಗೆ ಮಾರ್ಕೆಟ್ ಒಂದ್ ಸ್ವಲ್ಪ ಡಲ್ ಇರುತ್ತೆ, ರೇಂಜ್ ಬೌಂಡ್ ಇರುತ್ತೆ, ಇಲ್ಲ ಡೌನ್ ಸೈಡ್ ಇರುತ್ತೆ. ಅಪ್ಸೈಡ್ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಸೊ ನಾಳೆಗೆ ಒಂದು ರೌಂಡ್ ನೋಡ್ಬೇಕಾಗತ್ತೆ. ಒಂದು ವೇಳೆ ನಾಳೆಗೆ ಏನಾದ್ರ ವೇವ್ 2 ಮುಗಿದ್ರೆ ನಿಮಗೆ ವೇವ್ 3 ಫುಲ್ ಸ್ಪೀಡು. ಓಕೆ, ಸೊ ನಾಳೆಗೆ ಒಂದ್ ಸ್ವಲ್ಪ, ಯಾಕಂದ್ರೆ ಇದು ವೇವ್ 2 ಅಷ್ಟೊಂದು ಪ್ಯಾನಿಕ್ ಇರೋದಿಲ್ಲ, ಈ ಬೇಗ ಮುಗಿದ್ ಬೇಗ ಹೋಗ್ಬಿಡತ್ತೆ. ಸೊ ನಿಮ್ದು ವೇವ್ 4 ತರ ಇದು ನಿಮ್ಗೆ ಒಂಥರ ಹಾರ್ಮ್ಫುಲ್ ಏನಲ್ಲ ಇದು ವೇವ್ 2 ತುಂಬಾ ಸಿಂಪಲ್ ಆಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಓಕೆ, ಬೇಗ ಮುಗಿದೋಗ್ಬಿಡುತ್ತೆ. ಸೊ ನನ್ಗನ್ಸಿದ ಪ್ರಕಾರ ಇದು ಎ ಬರುತ್ತೆ, ಇಲ್ಲಿವರೆಗೂ ಬರ್ಬೋದು, ಬಿ ಒಂದ್ ಸ್ವಲ್ಪ ಮೇಲೆ ಹೋಗ್ಬೋದು, ಸಿ ಇಲ್ಲಿವರೆಗೂ ಬಂದು ಇಮಿಡಿಯೇಟ್ 26,000ಗೆ ನಿಮ್ಗೆ ರೆಸಿಸ್ಟೆನ್ಸ್ ಒಂದು ಇತ್ತು ಅಂತಂದ್ರೆ, ಓಐ ಚೆನ್ನಾಗಿತ್ತು ಅಂತಂದ್ರೆ 26,000 ಇಂದ ನಿಮ್ಗೆ ಮತ್ತೆ ಅಪ್ಸೈಡ್ ಮೂವ್ ಆಗಬಹುದು. ಓಕೆ, ಬಟ್ ಈ ಎಂಡಿಂಗ್ ಡೈಗ್ನಲ್ ಫಾರ್ಮ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಇದಕ್ಕೆ ಎಂಡಿಂಗ್ ಡೈಗ್ನಲ್ ಅಂತಂದ್ರೆ ನಿಮ್ ಲಾಭ ಮಾಡ್ಕೋದಕ್ಕೂ ತುಂಬಾ ಇಂಪಾರ್ಟೆಂಟ್ ಪ್ಯಾಟರ್ನ್ ಇದು. ಆಮೇಲೆ ನೀವು ಅದನ್ನ ಐಡೆಂಟಿಫೈ ಮಾಡಿ ಎಕ್ಸಿಟ್ ಆದ್ರೆ ಬೆಟ್ರು. ಒಂದು ಎಕ್ಸಿಟ್ ಆಗಲಿಲ್ಲ ಅಂತಂದ್ರೆ ನಿಮ್ಗೆ ಲಾಸು ತುಂಬಾ ಆಗುತ್ತೆ. ಬಟ್ ಎಂಡಿಂಗ್ ಡೈಗ್ನಲ್ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಎಷ್ಟು ಸ್ಪೀಡ್ ಇಂದ ಅದು ಕೆಳಗೆ ಬರುತ್ತೋ ಅಷ್ಟೇ ಸ್ಪೀಡ್ ಇಂದ ಅದು ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ನಾಳೆಗೆ ಒಂದ್ ಸ್ವಲ್ಪ ಆಪ್ಷನ್ಸ್ ಮಾಡೋರು ಕೇರ್ಫುಲ್ ಆಗಿರಿ. ಓಕೆ, ಇದು ನಿಫ್ಟಿ 50 ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗುವ. ನಾವು ಬ್ಯಾಂಕ್ ನಿಫ್ಟಿ ಈಗ ನೋಡ್ತಾ ಇರೋದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ನಾನು ನಿನ್ನೆ ಏನು ಅನಾಲಿಸಿಸ್ ಮಾಡಿದ್ವು ಅದ್ರ ಏನು ಚೇಂಜ್ ಮಾಡಿಲ್ಲ. ನಾ ಇವನ್ ಯಾವ ಫಿಬೊನಾಸಿ ರೇಷಿಯೋಸು ನಾನು ಟಚ್ ಮಾಡಿಲ್ಲ. ಸೊ ಇದರ ರೇಷಿಯೋ ನಾನು ಮೊದಲೇ ಹಾಕಿದ್ದೆ ನೋಡಿ, ಎಕ್ಸಾಕ್ಟ್ಲಿ 261% ಇಂದ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಆಮೇಲೆ ವೇವ್ 3 261% ಗೆ ನಿಮ್ದು ಯಾವ ತರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದೆ ನೋಡಿ, ಅದು ಇದಿರೋದು ಈವ್ನಿಂಗ್ ಸ್ಟಾರ್ ಇದೆ. ಅಂದ್ರೆ ನಿಮ್ಗೆ ನಾಳೆಗೆ ಇಲ್ಲಿಂದ ರಿವರ್ಸಲ್, ಅಂದ್ರೆ ಬ್ಯಾಂಕ್ ನಿಫ್ಟಿನೂ ಸಹ ನಿಮ್ಗೆ ರಿವರ್ಸಲ್ ಸೈನ್ ತೋರಿಸ್ತಾ ಇದೆ. ಬಟ್ ನಿಮ್ಗೆ ಬ್ಯಾಂಕ್ ನಿಫ್ಟಿ ವೇವ್ 4 ಇದೆ. ವೇವ್ 4 ಯಾವತ್ತು ಪ್ಯಾನಿಕ್ ಮೂವ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಬ್ಯಾಂಕ್ ನಿಫ್ಟಿ. ನಾಳೆಗೆ ಇದು ಒಂದು ರೇಂಜ್ ಬೌಂಡ್ ಅಲ್ಲಿ ಇರುತ್ತೆ. ಇದು ನಾಳೆಗೆ ನಿಮ್ಗೆ ಬ್ಯಾಂಕ್ ನಿಫ್ಟಿ ಹೆಚ್ಚಿಗೆ ಮೂವ್ಮೆಂಟ್ ಏನು ಕೊಡಲ್ಲ. ಒಂದು 100 ಪಾಯಿಂಟ್ ಇಲ್ಲ 200 ಪಾಯಿಂಟ್ ಅಪ್ ಡೌನ್ ಒಂದೇ ರೇಂಜ್ ಅಲ್ಲಿ ನಿಮ್ಗೆ ಮೂವ್ಮೆಂಟ್ ತೋರಿಸುತ್ತೆ. ಯಾಕೆ ಅಂತಂದ್ರೆ ವೇವ್ 2 ನಿಮ್ದು ತುಂಬಾ ಸಿಂಪಲ್ ಕರೆಕ್ಷನ್ ಇದೆ. ಓಕೆ, ಸೊ ನೀವು ಇದನ್ನೇ ನೀವು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನೋಡಿ, ಎ ಬಿ ಸಿ ಇದೆ ನಿಮ್ಗೆ ವೇವ್ 2, ಆಯ್ತಾ. ಸೊ ಈಗ ನಿಮ್ಗೆ ಇಲ್ಲಿ ಏನಾಗುತ್ತೆ, ಇದು ಎ ಆಗಿದೆ, ಬಿ ಆಗಿದೆ, ಸಿ ಆಗಿದೆ. ನಾಳೆಗೆ ಇದು ಡಬ್ಲ್ ಆಗುತ್ತೆ, ಇಲ್ಲಿ ಎಕ್ಸ್ ಆಗುತ್ತೆ, ಇಲ್ಲಿ ಮತ್ತೆ ವಾಯ್ ಆಗುತ್ತೆ, ಇಲ್ಲಿ ಮತ್ತೆ ಎಕ್ಸ್ ಆಗುತ್ತೆ, ಇಲ್ಲಿ ಝೆಡ್ ಆಗುತ್ತೆ. ನಾಳೆಗೆ ನಿಮಗೆ ಇದು ಒಂದು ರೇಂಜ್ ಅಲ್ಲಿ ಇರುತ್ತೆ, ಬಿಟ್ವೀನ್ 161% ಇದು ಈ ರೇಂಜ್ ಅಲ್ಲಿ 300 200 ಪಾಯಿಂಟ್ ಇನ್ಸೈಡ್ ನಿಮಗೆ ಒಂದು ರೇಂಜ್ ತೋರಿಸುತ್ತೆ. ಆಮೇಲೆ ನಿಮಗೆ ವೇವ್ 5 ಹೋಗಿ ಆಮೇಲೆ ಮತ್ತೆ ಡೌನ್ ಸೈಡ್ ಬರುತ್ತೆ. ಇಲ್ಲ ಓಕೆ, ಸೊ ಇದು ನಿಮ್ಗೆ ಡೌನ್ ಸೈಡ್ ತೋರಿಸುತ್ತೆ ನಾಳೆಗೆ. ಆಮೇಲೆ ನಾಡಿದ್ದು ಏನಾಗಬಹುದು, ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಏನಾಗುತ್ತೆ, ನಿಫ್ಟಿದು ವೇವ್ 2 ಮುಗಿಯುತ್ತೆ, ವೇವ್ 3 ಹೋಗುತ್ತೆ. ಬ್ಯಾಂಕ್ ನಿಫ್ಟಿದು ವೇವ್ 4 ಮುಗಿದು ವೇವ್ 5 ಹೋಗುತ್ತೆ. ಅಂದ್ರೆ ಎರಡು ಕಾಯಿನ್ಸೈಡ್ ಆಗಿ ಇಂಪಲ್ಸ್ ಅಲ್ಲಿ ಹೋಗ್ತವೆ. ಸೊ ನಾಳೆಗೆ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಇರೋ ಚಾನ್ಸಸ್ ಹೆಚ್ಚಿಗೆ ಇದೆ, ಬೋತ್ ನಿಫ್ಟಿಯಲ್ಲಿ ಆಗಲಿ ಸಹ, ಆಮೇಲೆ ಬ್ಯಾಂಕ್ ನಿಫ್ಟಿಯಲ್ಲೂ ಅಷ್ಟೇ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ತುಂಬಾ ಡಿಫ್ರೆನ್ಸ್ ಏನಿಲ್ಲ, ಯಾಕಂದ್ರೆ ನಾವು ನಿನ್ನೆ ಸ್ಟಡಿ ಮಾಡಿರೋದೇ ಇಲ್ಲಿದೆ. ಸೊ ಇದು 261 ವೇವ್ 3 ಮುಗಿತು. ಆಮೇಲೆ ವೇವ್ 4 ಒಂದ್ ಸ್ವಲ್ಪ ತೆರಳೆ ಬರುತ್ತೆ, 50% ವರೆಗೂ, ಮ್ಯಾಕ್ಸಿಮಮ್ 50% ವರೆಗೂ ಬರುತ್ತೆ. ವೇವ್ 5 ಓಕೆ, ಸೊ ಈಗ 23 ಇದೆ, 38 ಬರ್ಬೋದು, ಇಲ್ಲ 50 ಬರ್ಬೋದು. ಓಕೆ, ಮ್ಯಾಕ್ಸಿಮಮ್ 38 ಹಿಡಿದ್ರು ಸಹ 300 ಪಾಯಿಂಟ್ ಡಿಫರೆನ್ಸ್ ಇದೆ. 38 ಹಿಡಿದ್ರು ಸಹ 38% ರಿಟ್ರೇಸ್ ಆದ್ರೂ ಸಹ 300 ಪಾಯಿಂಟ್ಸ್ ಡಿಫರೆನ್ಸ್ ಇದೆ. ಸೊ ಒಂದು ರೇಂಜ್ ಬೌಂಡ್ ಇರುತ್ತೆ ನನಗೆ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ನಿಮಗೆ ನನ್ನ ಅನಾಲಿಸಿಸ್ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಏನಾದ್ರೂ ಚೇಂಜಸ್ ಮಾಡಬೇಕು ನನ್ನ ಕಡೆಯಿಂದ ತಂದರೂ ಸಹ ಸಜೆಷನ್ ಕೊಡಿ.
ನಾನು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆಮೇಲೆ ಕೋರ್ಸ್ ಸ್ಟಡೀಸ್ ಅಲ್ಲಿರೋದು ಏನ್ ವಿಡಿಯೋಸ್ ಇದಾವೆ ಅದನ್ನ ನೋಡಿ ಕಲಿಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು. ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಷ್ಟೇ ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಕೌಂಟಿಂಗ್ ಇರೋದು. ಬಟ್ ಆಕ್ಚುಲಿ ನೀವು ಕೌಂಟಿಂಗ್ ತಾವಾಗಿ ಮಾಡಬೇಕು ಅಂತಂದ್ರೆ ಆ ವಿಡಿಯೋಸ್ ನೋಡೋದು ತುಂಬಾ 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 ಇಂಪಾರ್ಟೆಂಟ್. ಓಕೆ ಓಕೆ, ಸೊ ಮತ್ತೆ ನಾಳೆ ಸಿಗುವ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅನ್ಕಸ್ತಿಗೆ. ಓಕೆ, ಥ್ಯಾಂಕ್ ಯು.